Welcome to Study Karnataka channel. This is the second class on industrial relation. In this video, we will be learning approaches to industrial relation. This video will be both in English as well as Kannada. If you haven't watched the previous two videos, which covers the syllabus of the examination of welfare officer and field inspector, and the second one covers the first video of completing the syllabus, in which we have discussed about the industrial relation, what is its meaning and which are the important laws that we need to study. ಈ ವಿಡಿಯೋ ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ಎರಡರಲ್ಲಿರುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದರಲ್ಲಿ ನೀವು ಕೇಳಿ ನೋಟ್ಸನ್ನು ಮಾಡಿಕೊಂಡು ಪದೇ ಪದೇ ರಿವಿಷನ್ ಮಾಡಿ ಎಕ್ಸಾಮಿಗೆ ಭಾಳ ಹೆಲ್ಪ್ ಆಗುತ್ತೆ. ಕೈಗಾರಿಕಾ ಸಂಬಂಧದ ವಿಧಾನಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ವಾಟ್ ಆರ್ ದಿ ಕಂಟೆಂಟ್ಸ್ ಆಫ್ ದಿಸ್ ವಿಡಿಯೋ? ಫಸ್ಟ್ ಈಸ್ ಯುನಿಟರಿ ಅಪ್ರೋಚ್, pluralistic approach, Marxist approach. As we have discussed in the previous class that there are many more approaches in order to study industrial relation. But as per the KEA examination, we are considering what is more important for us. And for that mainly we are studying 5 approaches that are important for us. ಅಂದರೆ ನಮ್ಮ ಇಂಡಸ್ಟ್ರಿಯಲ್ ರಿಲೇಷನ್ ಅಂದರೆ ಕೈಗಾರಿಕಾ ಸಂಬಂಧಗಳನ್ನು ಓದಲಿಕ್ಕೆ ಹಲವಾರು ವಿಧಾನಗಳಿವೆ. ಆದರೆ ಕೆ ಎ ಎಕ್ಸಾಮಿಗೆ ಬೇಕಾಗ್ತಕ್ಕಂಥ ಅತಿಶಯ ಇಂಪಾರ್ಟೆಂಟ್ ಆದ 5 ವಿಧಾನಗಳನ್ನು ನಾವು ಕಲಿಯೋಣ. ಪ್ರತಿಯೊಂದನ್ನು ಹಂತ ಹಂತವಾಗಿ ಕಲಿಯೋಣ. ಈ ವಿಡಿಯೋದಲ್ಲಿ 3 ವಿಧಾನಗಳನ್ನು ಡೀಟೇಲ್ ಆಗಿ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ಕೊತ ಹೋಗೋಣ. ಈ ಪಾಯಿಂಟ್ಸ್ನಿಂದ ನಿಮಗೆ ಡೈರೆಕ್ಟ್ ಆಬ್ಜೆಕ್ಟಿವ್ ಕ್ವಶನನ್ನು ಕೇಳ್ತಾರೆ. ಸೊ ಲೆಟ್ಸ್ ಬಿಗಿನ್ ವಿತ್ ದಿ ಫಸ್ಟ್ ಅಪ್ರೋಚ್, or that is first vidhana, unitary approach ಅಂದರೆ ಏಕೀಕೃತ ವಿಧಾನ. What is the definition of unitary approach? In this approach, the management is considered the main authority for decision making and it is also responsible for ensuring peace and harmony in the organization. What does this unitary approach tells us? It tells that management is the sole and the only authority. That means management is responsible for whatever happens in the organization where you are working. ಕನ್ನಡದಲ್ಲಿ ನೋಡಬೇಕಾದ್ರೆ ನಿರ್ಧಾರ ತೆಗೆದುಕೊಳ್ಳುವ ಮುಖ್ಯ ಅಧಿಕಾರವು ನಿರ್ವಹಣಾ ಪ್ರಾಧಿಕಾರಕ್ಕೆ ಇರುವುದೆಂದು ಈ ವಿಧಾನದಲ್ಲಿ ಪರಿಗಣಿಸಲಾಗುತ್ತದೆ ಮತ್ತು ಸಂಸ್ಥೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಖಾತ್ರಿಪಡಿಸುವ ಜವಾಬ್ದಾರಿಯೂ ಕೂಡ ನಿರ್ವಹಣಾ ಪ್ರಾಧಿಕಾರಕ್ಕೆ ಇರುತ್ತದೆ. ಅಂದರೆ ಅವ್ರು ಸಿಂಪಲಾಗಿ ಏನು ಹೇಳ್ತಿದ್ದಾರೆ ಅಂದರೆ, ಇಡೀ ಆರ್ಗನೈಸೇಷನ್ನಲ್ಲಿ ಏನೇ ಆದರೂ ಅದಕ್ಕೆ ಕಾರಣ ಕೇವಲ ನಿರ್ವಹಣಾ ಪ್ರಾಧಿಕಾರ. ದಟ್ ಮೀನ್ಸ್ ಮ್ಯಾನೇಜ್ಮೆಂಟ್. ವಾಟ್ ಎವರ್ ಫಾಲ್ಟ್ ಹ್ಯಾಪನ್ಸ್, ಏನೇ ತಪ್ಪಾಗಲಿ ಏನೇ ಒಳ್ಳೆಯದಾಗಲಿ ಆ ಪ್ರತಿಯೊಂದಕ್ಕೂ ನಿರ್ವಹಣಾ ಪ್ರಾಧಿಕಾರವೇ ಮೂಲವಾಗಿರುತ್ತದೆ ಎಂದು ಈ ವಿಧಾನವು ಹೇಳುತ್ತದೆ. ಏಕೀಕೃತ ವಿಧಾನ, ಇದರಲ್ಲಿ ನಾವು ಮೇನ್ ಪಾಯಿಂಟ್ಸನ್ನು ನೋಡೋಣ. ಈ ಮೇನ್ ಪಾಯಿಂಟಿಂದನೇ ನಿಮಗೆ ಆಬ್ಜೆಕ್ಟಿವ್ ಕ್ವಶನ್ನ ಕೇಳಲಾಗುತ್ತೆ. ದಿಸ್ ಥಿಯರಿ ಬಿಲೀವ್ಸ್ ದ್ಯಾಟ್ ವರ್ಕ್ ಪ್ಲೇಸ್ ಕಾನ್ಫ್ಲಿಕ್ಟ್ ಈಸ್ ಟೆಂಪ್ರರಿ ಇನ್ ನೇಚರ್. ಡೂ ರಿಮೆಂಬರ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ದ್ಯಾಟ್ ವರ್ಕ್ ಪ್ಲೇಸ್ ಕಾನ್ಫ್ಲಿಕ್ಟ್, whatever conflict that happens between the employee and employer or employee and management is temporary in nature. That means it will last for only very few days and is result of improper management. This approach simply tells that whatever fault happens or whatever conflict happens, it is just because of the management and not because of employee. ಅಂದರೆ ಈ ಸಿದ್ಧಾಂತವು ಕೆಲಸದ ಸ್ಥಳಗಳಲ್ಲಿ ಸಂಘರ್ಷಣವು ತಾತ್ಕಾಲಿಕವಾಗಿರುತ್ತದೆ ಎಂದು ಹೇಳುತ್ತದೆ. ಅಂದರೆ ಕೆಲವೇ ದಿನಗಳ ಕಾಲ ಆ ಸಂಘರ್ಷಣ ಇರುತ್ತದೆ. ಇದು ಸಂಸ್ಥೆಯಲ್ಲಿ ಅಸಮರ್ಪಕ ನಿರ್ವಹಣೆಯ ಪರಿಣಾಮವಾಗಿದೆ ಎಂದು ಹೇಳುತ್ತದೆ. ಅಂದರೆ ಯಾವುದೇ ಆದ ಸಂಘರ್ಷಣವಾದರೂ ಕೂಡ ಕೇವಲ ಅಸಮರ್ಪಕ ನಿರ್ವಹಣೆಯ ಮೂಲಕವೇ ಆಗಿರುತ್ತದೆ ಎಂದು ಹೇಳುತ್ತದೆ. ಈಗ ಯಾವುದೇ ಆದ ಒಂದು ಕೈಗಾರಿಕನೋ ಅಥವಾ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಒಬ್ಬ ಎಂಪ್ಲಾಯಿ ನನಗೆ ವೇತನ ಹೆಚ್ಚಿಗೆ ಬೇಕು, ನನಗೆ ಇಷ್ಟು ಕೆಲಸ ಮಾಡೋಕ್ಕೆ ಆಗಲ್ಲ ಎಂದು ಎಂಪ್ಲಾಯರ್ ಜೊತೆ ಅಂದರೆ ಉದ್ಯೋಗದಾತನೊಡೆಗೆ ಸಂಘರ್ಷಣ ಮಾಡಿದರೆ ಅದು ಕೇವಲ ಅಸಮರ್ಪಕ ನಿರ್ವಹಣೆಯ ಪರಿಣಾಮವಾಗಿದೆ ಎಂದು ಈ ವಿಧಾನ ಹೇಳುತ್ತದೆ. As we can see in this image that he is the management, right? And these are all the employees.
He is the king. Do you can see it? This approach tells that management is the sole and the only authority, or he is the only one person who is responsible for each and everything, and employees are not at all involved in the management. Some of the main points we can see both in English as well as Kannada. These are the English points. Unitary approach discourages conflict in the form of strikes. For example, if you told you are working in an organization and you go for a strike saying that we need more wages, that kind of strike or approach is not at all accepted in unitary approach. It says that the conflict in the form of strikes is discouraged. That means you should not strike. These kind of solutions should be found only by sitting on the table and by having the conversation or meeting with the employer. ಕನ್ನಡದಲ್ಲಿ ಏಕೀಕೃತ ವಿಧಾನವು ಸ್ಟ್ರೈಕ್ಗಳ ರೂಪದಲ್ಲಿ ಸಂಘರ್ಷಣವನ್ನು ನಿರುತ್ಸಾಹಗೊಳಿಸುತ್ತದೆ. ಅಂದರೆ ಈಗ ಸಿಂಪಲ್, ನೀವು ಒಂದು ಆರ್ಗನೈಸೇಷನಲ್ಲಿ ವರ್ಕ್ ಮಾಡಬೇಕಾದ್ರೆ ನಿಮಗೆ ವೇತನ ಹೆಚ್ಚಿಗೆ ಬೇಕೆಂದು ನೀವೆಲ್ಲ ಟ್ರೇಡ್ ಯೂನಿಯನ್ ಅಂದರೆ ನಿಮ್ಮ ಸಂಗಡಿಗರೊಂದಿಗೆ ಕೂಡಿ ನೀವು ಸ್ಟ್ರೈಕಿಗೆ ಹೋಗಿ ಇಲ್ಲ ನಮಗೆ ವೇತನ ಹೆಚ್ಚಿಗೆ ಬೇಕೆಂದು ಕೇಳಿದರೆ ಅಂಥ ಸ್ಟ್ರೈಕನ್ನು ಇವರು ನಿರುತ್ಸಾಹಗೊಳಿಸುತ್ತಾರೆ. ಅಂದರೆ ಯಾವುದೇ ಆದ ಸ್ಟ್ರೈಕ್ ಮಾಡಬೇಡಿ, ನಿಮಗೆ ಯಾವುದೇ ಸೊಲ್ಯೂಷನ್ ಬೇಕಾದರೆ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣಾ ಪ್ರಾಧಿಕಾರ ಹತ್ತಿರ ಹೋಗಿ ಅವರ ಜೊತೆಗೆ ನಿಮ್ಮ ಮೀಟಿಂಗನ್ನು ಮಾಡಿ ಒಂದು ಸೊಲ್ಯೂಷನನ್ನು ತೊಗೊಂಬನ್ನಿ. ಆ ರೀತಿಯಾದ ಸೊಲ್ಯೂಷನ್ ಯುನಿಟರಿ ಅಪ್ರೋಚ್ ಅಂದರೆ ಏಕೀಕೃತ ವಿಧಾನವು ಹೇಳುತ್ತದೆ. ಪರಸ್ಪರ ಸಹಕಾರದ ಪರಿಕಲ್ಪನೆಯನ್ನು ಬಲವಾಗಿ ಎತ್ತಿ ಹಿಡಿಯುತ್ತದೆ. ಇನ್ ಇಂಗ್ಲಿಷ್, ಇಟ್ ಸ್ಟ್ರಾಂಗ್ಲಿ ಅಪೋಲ್ಡ್ಸ್ ದಿ ಕಾನ್ಸೆಪ್ಟ್ ಆಫ್ ಮ್ಯೂಚುವಲ್ ಕೋಆಪರೇಷನ್. ದಟ್ ಮೀನ್ಸ್ ಸಿ, you are employee and he is the employer, right? He is the employer. This approach, that is unitary approach, says that the concept of mutual cooperation, that means you want wages, he want work, right? There should be a mutual cooperation in between them. The unitary approach always proposes that there should be a mutual cooperation. That means ಸಹಕಾರದ ಪರಿಕಲ್ಪನೆಯನ್ನು ಬಲವಾಗಿ ಎತ್ತಿ ಹಿಡಿಯುತ್ತದೆ. ಇಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡಿಕೊಂಡು ಹೋಗಬೇಕೆಂದು ಈ ವಿಧಾನವು ಹೇಳುತ್ತದೆ. ಹಾಗೂ ವೈಯಕ್ತಿಕ ಚಿಕಿತ್ಸೆ, ತಂಡದ ಕೆಲಸ ಮತ್ತು ಹಂಚಿಕೆಯ ಗುರಿಗಳನ್ನು ಪ್ರತಿಪಾದಿಸುತ್ತದೆ. ದಟ್ ಮೀನ್ಸ್ ಇಂಡಿವಿಜುವಲ್ ಟ್ರೀಟ್ಮೆಂಟ್, ಟೀಮ್ ವರ್ಕ್ ಆ್ಯಂಡ್ ಶೇರ್ಡ್ ಗೋಲ್ಸ್. ವಾಟ್ ಡಸ್ ಇಟ್ ಮೀನ್ಸ್? ಇಟ್ ಸೇಸ್ ದ್ಯಾಟ್ in unitary approach, it easily says that there will be treatment for each and every individual. ಅಂದರೆ ಪ್ರತಿಯೊಬ್ಬ ಉದ್ಯೋಗ ಮಾಡ್ತಕ್ಕಂಥ ವ್ಯಕ್ತಿಗೆ ಅವನಿಗೆ ಬೇಕಾದ ಸೌಲಭ್ಯವನ್ನು ಕೊಡಲಾಗುವುದೆಂದು ಈ ವಿಧಾನ ಹೇಳುತ್ತದೆ. ಹಾಗೂ ನಮ್ಮ ಗುರಿಗಳು ಏಕೀಕೃತವಾಗಿರಬೇಕು ಮತ್ತು ತಂಡದ ಕೆಲಸವಾಗಿರಬೇಕೆಂದು ಈ ಏಕೀಕೃತ ವಿಧಾನವು ಹೇಳುತ್ತದೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಡೈರೆಕ್ಟ್ ನೆಗೋಷಿಯೇಷನ್ಸ್ ವಿತ್ ದಿ ಎಂಪ್ಲಾಯೀಸ್ ಆ್ಯಂಡ್ ದೇ ಆರ್ ನಾಟ್ ಇನ್ ದಿ ಫೇವರ್ ಆಫ್ ಇಂಟರ್ವೆನ್ಷನ್ ಆಫ್ ದಿ ಗೌರ್ನಮೆಂಟ್, ಟ್ರಿಬ್ಯುನಲ್ಸ್ ಆ್ಯಂಡ್ ಯೂನಿಯನ್ಸ್ ಇನ್ ದಿ ರೆಸೊಲ್ಯೂಷನ್ ಆಫ್ ಡಿಸ್ಪ್ಯೂಟ್ಸ್. ಸಿಂಪಲ್, ವಾಟ್ ಎವರ್ ಈಸ್ ದಿ ಪ್ರಾಬ್ಲಮ್, ಇಟ್ ಈಸ್ ಸಾಲ್ವ್ಡ್ ಬೈ ದಿ ಮ್ಯಾನೇಜ್ಮೆಂಟ್. The management says, or the unitary approach says that the solution will be found by the management by talking directly to the employees, and there is no necessary for the intervention or the third party intervention of government, tribunals or court. ಕನ್ನಡದಲ್ಲಿ ಉದ್ಯೋಗಿಗಳೊಂದಿಗೆ ನೌಕರರ ನೇರ ಮಾತುಕತೆಗಳನ್ನು ಪ್ರತಿಪಾದಿಸುತ್ತದೆ. ನಿಮಗೆ ಏನೇ ತೊಂದರೆ ಇರಲಿ, ಮ್ಯಾನೇಜ್ಮೆಂಟ್ ಕಡೆ ಹೋಗಿ ಅವರೊಡನೆ ನೀವು ಒಂದು ಮೀಟಿಂಗ್ ಮಾಡಿ ನಿಮಗೇನು ಸೊಲ್ಯೂಷನ್ ಬೇಕು ಅದನ್ನ ಅವರ ಕೊಡ್ತಾರೆ. ಇದನ್ನು ಪ್ರತಿಪಾದಿಸುವ ವಿಧಾನವೆಂದರೆ ಏಕೀಕೃತ ವಿಧಾನ. ಮತ್ತು ವಿವಾದಗಳ ಪರಿಹಾರದಲ್ಲಿ ಯಾವುದೇ ಆದ ಒಂದು ವಿವಾದ ಬರಲಿ, ಅದರ ಪರಿಹಾರದಲ್ಲಿ ಸರ್ಕಾರವಾಗಲಿ ಒಕ್ಕೂಟವಾಗಲಿ ಹಸ್ತಕ್ಷೇಪ ಬೇಕಾಗಿಲ್ಲವೆಂದು ಏಕೀಕೃತ ವಿಧಾನವು ಹೇಳುತ್ತದೆ. These are very most important points that we need to remember for the examination. ಈ ಪಾಯಿಂಟಿನಿಂದಲೇ ನಿಮಗೆ ಪ್ರತಿಯೊಂದು ಆಬ್ಜೆಕ್ಟಿವ್ ಕ್ವಶನ್ನ ಕೇಳಲಾಗುವುದು. ಅಟ್ಲೀಸ್ಟ್ ಒಂದು ಕ್ವಶನನ್ನು ನೀವು ವಿಧಾನಗಳಿಂದ
ಎಕ್ಸ್ಪೆಕ್ಟ್ ಮಾಡಬಹುದು. See, this is the simple flow chart for the unitary approach. This is management ಅಂದರೆ ನಿರ್ವಹಣಾ ಪ್ರಾಧಿಕಾರ, ಮೇನ್ ಆ್ಯಂಡ್ ಓನ್ಲಿ ಒನ್ ಅಥಾರಿಟಿ. ಯುನಿಟರಿ ಅಪ್ರೋಚ್ ಅಂದರೆ ಏಕೀಕೃತ ವಿಧಾನ ಹೇಳುವುದೇನೆಂದರೆ ಕೇವಲ ನಿರ್ವಹಣಾ ಪ್ರಾಧಿಕಾರವೇ ಒಂದೇ ಒಂದು ಪ್ರಾಧಿಕಾರವಾಗಿರುತ್ತದೆ, ಬೇರೆ ಯಾವುದೇ ಪ್ರಾಧಿಕಾರ ಇರುವುದಿಲ್ಲವೆಂದು ಏಕೀಕೃತ ವಿಧಾನ ಹೇಳುತ್ತದೆ. ಇವರು ಯಾವುದೇ ಆದ ನಿರ್ಣಯವನ್ನು ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಪ್ರತಿಯೊಂದು ಎಂಪ್ಲಾಯಿಯ ಯಾವುದೇ ಆದ ನಿರ್ಣಯವನ್ನು ನಿರ್ವಹಣಾ ಪ್ರಾಧಿಕಾರವೇ ತೆಗೆದುಕೊಳ್ಳುತ್ತದೆ ಎಂದು ಪ್ರತಿಪಾದಿಸುವ ವಿಧಾನವೇ ಏಕೀಕೃತ ವಿಧಾನ. ನೆಕ್ಸ್ಟ್, ಮೂವಿಂಗ್ ಆನ್ ಟು ದಿ ಸೆಕೆಂಡ್ ಅಪ್ರೋಚ್, ದಟ್ ಈಸ್ ಪ್ಲೂರಲಿಸ್ಟಿಕ್ ಅಪ್ರೋಚ್. ಅಂದರೆ ಬಹುತ್ವದ ವಿಧಾನ. ಪ್ಲೂರಲಿಸ್ಟಿಕ್ ಅಂದರೆ ಬಹುತ್ವದ ಅಂದರೆ ಒಂದಕ್ಕಿಂತ ಹೆಚ್ಚಾಗಿ, ಹೌದಾ? ದ ಪ್ಲೂರಲಿಸ್ಟಿಕ್ ಅಪ್ರೋಚ್ ಟು ಇಂಡಸ್ಟ್ರಿಯಲ್ ರಿಲೇಷನ್ ಸಜೆಸ್ಟ್ ದ್ಯಾಟ್ ದೇರ್ ಈಸ್ ಮೋರ್ ದ್ಯಾನ್ ಒನ್ ಸೋರ್ಸ್ ಆಫ್ ಪವರ್ ಇನ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ವರ್ಕರ್ಸ್ ಆ್ಯಂಡ್ ಬಿಸ್ನೆಸ್ ಲೀಡರ್ಸ್. The approach seeks a balance of power between leadership and employees, with unions often playing a central role. In pluralistic approach, what this says is that whenever a conflict happens between employee and employer, the main role is played by trade unions, right? Whatever is the conflict, it is proposed to the management or employer, and the trade unions are responsible in order to balance in between the employee and employer. This is the main theme of the pluralistic approach. ಕನ್ನಡದಲ್ಲಿ ನೋಡಬೇಕಾದ್ರೆ ಬಹುತ್ವದ ಅಂದರೆ ಪ್ಲೂರಲಿಸ್ಟಿಕ್ ವಿಧಾನ ಹೇಳುವುದೇನೆಂದರೆ ಔದ್ಯಮಿಕ ಸಂಬಂಧದಲ್ಲಿ ಕಾರ್ಮಿಕರು ಮತ್ತು ವ್ಯಾಪಾರ ನಾಯಕರ ನಡುವೆ ಒಂದಕ್ಕಿಂತ ಹೆಚ್ಚು ಶಕ್ತಿಯ ಮೂಲ ಇರುವುದು ಎಂದು ಸೂಚಿಸುತ್ತದೆ. ಅಂದರೆ ನೀವು ಯಾವುದೇ ಆದ ಒಂದು ಆರ್ಗನೈಸೇಷನ್ ವರ್ಕ್ ಮಾಡಬೇಕಾದ್ರೆ ಒಂದು ಎಂಪ್ಲಾಯರ್, ಹೌದಾ, ಒಂದು ಎಂಪ್ಲಾಯಿ, ರೈಟ್, ಇವನು ಇವರಿಗೆ ವೇತನ ಕೊಡುತ್ತಾನೆ, ಇವನು ಇವರಿಗಾಗಿ ವರ್ಕ್ ಮಾಡುತ್ತಾನೆ, ಹೌದಾ. ಈ ಇಬ್ಬರು ಮೂಲವಾಗಿರುತ್ತಾರೆ. ಅಂದರೆ ಹೇಗೆ ಏಕೀಕೃತದಲ್ಲಿ ಕೇವಲ ಉದ್ಯೋಗದಾತನು ಮಾತ್ರ ಮೂಲ ಇರುತ್ತಾನೆ, ಅದೇ ರೀತಿ ಈ ಪ್ಲೂರಿಸ್ಟಿಕ್ ಅಪ್ರೋಚ್ ಅಂದರೆ ಬಹುತ್ವದ ವಿಧಾನದಲ್ಲಿ ಇಬ್ಬರೂ ಕೂಡ ಮೂಲವಾಗಿರುತ್ತಾರೆ ಎಂದು ಹೇಳುತ್ತಾರೆ. ನೆಕ್ಸ್ಟ್, ಈ ವಿಧಾನವು ಅಧಿಕಾರದ ಸಮತೋಲನವನ್ನು ಬಯಸುತ್ತದೆ. ನಾಯಕತ್ವ ಮತ್ತು ಉದ್ಯೋಗಿಗಳ ನಡುವೆ ಯೂನಿಯನ್ಗಳು ಆಗಾಗ ಕೇಂದ್ರ ಪಾತ್ರವನ್ನು ವಹಿಸುತ್ತದೆ. ಅದು ಹೆಂಗಂದರೆ, ಈಗ ನಿಮಗೆ ಯಾವುದೇ ಆದ ಒಂದು ತೊಂದರೆ ಇದ್ದರೆ ನೀವು ಟ್ರೇಡ್ ಯೂನಿಯನ್ ಬಳಿ ಹೋಗಿ ನಿಮ್ಮ ತೊಂದರೆಯನ್ನು ಹೇಳ್ಬೋದು. ಟ್ರೇಡ್ ಯೂನಿಯನ್ ಏನು ಮಾಡುತ್ತೆ ಅಂದರೆ ಆ ಒಕ್ಕೂಟ ಏನು ಮಾಡುತ್ತೆ, ನಿರ್ವಹಣಾ ಪ್ರಾಧಿಕಾರ ಹತ್ರ ಹೋಗಿ ನಿಮ್ಮ ಸಮಸ್ಯೆಯನ್ನು ಅವರ ಮುಂದೆ ಹೇಳುತ್ತೆ. ಆಗ ಅವರೇನು ಮಾಡ್ತಾರೆ, ಒಂದು ಮೀಟಿಂಗ್ ಮಾಡಿ, ಹೌದು ಈ ತೊಂದರೆ ಇವರಿಗಿದೆ, ಇದನ್ನು ನಾವು ಪರಿಹರಿಸೋಣ ಅಂತ ಹೇಳಿ ಆ ಒಂದು ಸೊಲ್ಯೂಷನನ್ನು ಕೊಡ್ತಾರೆ. ಅದಕ್ಕೆ ಕೇಂದ್ರ ಪಾತ್ರವನ್ನು ವಹಿಸುವುದು ಯೂನಿಯನ್ ಅಂದರೆ ಟ್ರೇಡ್ ಯೂನಿಯನ್ಗಳನ್ನು ಕೇಂದ್ರ ಪಾತ್ರ ವಹಿಸುತ್ತದೆ ಎಂದು ಬಹುತ್ವದ ವಿಧಾನ ಹೇಳುತ್ತದೆ. Do remember, these type of questions can be asked in MCQs and you need to answer each and everything. What are the main points in pluralistic approach? It considers the workplace conflict between management and workers as rationally beneficial and inevitable. That means whatever conflict happens in between the employee and employer, it is benefit for each and everyone. Why? Because the employee who has gone through the trade union, he is the employee, he has gone to trade union, he has went to the management, right? Now what happens? This is rationally beneficial. Why? Because the employee will get benefit from the management and the management will get to understand the fault of them from the trade union, right? So this is the rationally beneficial, and it also says that this is inevitable. That means the whatever conflict it happens in this organization is inevitable. That means it is not avoidable. You can't avoid the conflict in between the employee and employer. And it also says that the conflict is necessary for innovation and growth. Why? See, the employee goes to the trade union, simple, the employee goes to trade union, the trade union goes to management. What happens? The employee will get a benefit of raising some benefits for him or wages for him or
some other kind of benefit, right? This is nothing but growth. Now what happens to the management? Whatever issue is there, it is targeted to them. The issue is has been proposed to the management. Now management will try to innovate some new things in order to avoid that issue. This is nothing but innovation and growth ಡ್ಯೂ ಟು ಕಾನ್ಫ್ಲಿಕ್ಟ್. ಕನ್ನಡದಲ್ಲಿ ನೋಡಬೇಕಾದ್ರೆ ಬಹುತ್ವದ ಅಂದರೆ ಪ್ಲೂರಲಿಸ್ಟಿಕ್ ವಿಧಾನವು ಕೆಲಸದ ಸ್ಥಳದಲ್ಲಿ ನಿರ್ವಹಣೆ ಪ್ರಾಧಿಕಾರ ಮತ್ತು ಕಾರ್ಮಿಕರ ನಡುವಿನ ಸಂಘರ್ಷವನ್ನು ಅನಿವಾರ್ಯವಾದದ್ದು ಹಾಗೂ ತಪ್ಪಿಸಲು ಸಾಧ್ಯವಿಲ್ಲವೆಂದು ಹೇಳುತ್ತದೆ. ಅದರ ಅರ್ಥ, ಈಗ ಒಂದು ಎಂಪ್ಲಾಯಿ ಇರ್ತಾನೆ, ಕೆಲಸ ಮಾಡುವವನು, ಅವನು ಟ್ರೇಡ್ ಯೂನಿಯನ್ ಹತ್ರ ಹೋಗಿ ಆ ಟ್ರೇಡ್ ಯೂನಿಯನ್ನು ಮ್ಯಾನೇಜ್ಮೆಂಟ್ ಹತ್ರ ಹೋಗುತ್ತೆ, ಹೌದಾ? ಎಂಪ್ಲಾಯ್ ಏನು ಹೇಳ್ತಾನೆ, ನನಗೆ ಪೇಮೆಂಟ್ ಹೆಚ್ಚಿಗೆ ಬೇಕಂತ ಹೇಳ್ತಾನೆ, ಹೌದಾ? ನನ್ನ ಪಗಾರು ಪ್ರತಿ ತಿಂಗಳ ವೇತನವು ನನಗೆ ಹೆಚ್ಚಾಗಬೇಕೆಂದು ಅವನು ಟ್ರೇಡ್ ಯೂನಿಯನ್ ಹತ್ರ ಹೋಗ್ತಾನೆ. ಟ್ರೇಡ್ ಯೂನಿಯನ್ ಏನು ಹೇಳುತ್ತೆ, ನೀವು ಇವನು ಬಹಳಷ್ಟು ಕೆಲಸ ಮಾಡಿದರೂ ಕೂಡ ಕಡಿಮೆ ವೇತನವನ್ನು ಕೊಡುತ್ತಿದ್ದೀರಾ ಎಂದು ಮ್ಯಾನೇಜ್ಮೆಂಟ್ಗೆ ಹೇಳ್ತಾರೆ, ಹೌದಾ? ನಿರ್ವಹಣಾ ಪ್ರಾಧಿಕಾರಕ್ಕೆ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿರ್ವಹಣಾ ಪ್ರಾಧಿಕಾರವು ಒಂದು ವಿಚಾರವನ್ನು ಮಾಡಿ ಆ ಎಂಪ್ಲಾಯಿಗೆ ಅಥವಾ ಎಲ್ಲ ಎಂಪ್ಲಾಯಿಗಳಿಗೆ ಒಂದು 100 ರೂಪಾಯಿಯನ್ನು ಹೆಚ್ಚಿಗೆ ಮಾಡುತ್ತಾರೆ. ಇದರಿಂದ ಏನಾಗುತ್ತೆ, ಇವರಿಗೆ ಗ್ರೋತ್ ಆಗುತ್ತೆ, ಹೌದಾ? ಬೆಳವಣಿಗೆ, ಇವನಿಗೆ ಎಂಪ್ಲಾಯಿಗೆ ಬೆಳವಣಿಗೆ ಆಗುತ್ತೆ. ಇವನು ಏನು ಮಾಡ್ತಾನೆ, ಪೇಮೆಂಟ್ ಹೆಚ್ಚಿಗೆ ಮಾಡಿದ್ರೆ ಅಂತ ಮನಸ್ಸು ಕೊಟ್ಟು ಕೆಲಸ ಮಾಡ್ತಾನೆ. ಅದರಿಂದ ಮ್ಯಾನೇಜ್ಮೆಂಟಿಗೂ ಕೂಡ ಹೆಲ್ಪ್ ಆಗುತ್ತೆ, ಹೌದಾ? ಯಾಕಂದರೆ ಅವರ ಪ್ರತಿ ತಿಂಗಳಿನ ಆದಾಯ ಹೆಚ್ಚಿಗೆ ಆಗುತ್ತದೆ. ಮತ್ತು ಯಾವುದೇ ಆದ ಒಂದು ಕಾನ್ಫ್ಲಿಕ್ಟ್ ಇದ್ದರೆ, ಅಂದರೆ ಸಂಘರ್ಷಣವಿದ್ದರೆ, ಆ ಸಂಘರ್ಷಣಕ್ಕೆ ಮೂಲ ಯಾವುದೆಂದು ತಿಳಿದು ಆ ಮೂಲವನ್ನು ತೆಗೆದುಹಾಕಲು ಇನ್ನೋವೇಷನನ್ನು ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಮುಂದಾಗುತ್ತೆ. ಅದೇ ಮುಂದಿನ ಪಾಯಿಂಟು. ಮತ್ತು ಈ ಸಂಘರ್ಷಣವನ್ನು ತರ್ಕಬದ್ಧವಾಗಿ ಪ್ರಯೋಜನಕಾರಿ ಎಂದು ಪರಿಗಣಿಸುತ್ತದೆ. ಈಗ ಜಸ್ಟ್ ನೋಡಿದ್ದೀವಿ ನಾವು, ಏನಾಗುತ್ತೆ, ಎಂಪ್ಲಾಯಿಗೆ ಹೆಲ್ಪ್ ಆಗುತ್ತೆ, ಮ್ಯಾನೇಜ್ಮೆಂಟಿಗೂ ಹೆಲ್ಪ್ ಆಗುತ್ತೆ, ಹೌದಾ? ಅದೇ ತರ್ಕಬದ್ಧವಾಗಿ ಪ್ರಯೋಜನಕಾರಿಯಾಗುತ್ತೆ ಎಂದು ಈ ಪ್ಲೂರಲಿಸ್ಟಿಕ್ ಅಪ್ರೋಚ್ ಹೇಳುತ್ತೆ. ನೆಕ್ಸ್ಟ್, ಸಂಘರ್ಷಣವನ್ನು ನಾವೀನ್ಯತೆ ಮತ್ತು ಬೆಳವಣಿಗೆಗೆ ಅವಶ್ಯಕ ಎಂದು ನೋಡಲಾಗುತ್ತದೆ, ಹೌದಾ? ನೀವು ಯಾವುದೇ ಆದ ಒಂದು ಕಾನ್ಫ್ಲಿಕ್ಟನ್ನು ಮ್ಯಾನೇಜ್ಮೆಂಟ್ ಹತ್ರ ತೊಗೊಂಡು ಹೋದರೆ ಅವ್ರೇನು ಮಾಡ್ತಾರೆ, ಒಂದು ನಾವೀನ್ಯ ವಿಚಾರವನ್ನು ಮಾಡಿ ಇದಕ್ಕೆ ಒಂದು ಐಡಿಯಲಿಸ್ಟಿಕ್ ಆಗಿ ಯಾವುದೇ ಒಂದು ಪರಿಹಾರವನ್ನು ಕಂಡುಹಿಡುತ್ತಾರೆ, ಹೌದಾ? ಆ ಕಂಡುಹಿಡಿದ್ರಿಂದ ಏನಾಗುತ್ತೆ, ಆರ್ಗನೈಸೇಷನಲ್ಲಿ ಕೆಲವು ಇಂಪಾರ್ಟೆಂಟ್ ಬೆಳವಣಿಗೆಯಿಂದ ಎಂಪ್ಲಾಯೀಸ್ ಖುಷಿಯಾಗಿ ಅವರು ಹೆಚ್ಚಿಗೆ ವರ್ಕ್ ಮಾಡುತ್ತಾರೆ. ಅದರಿಂದ ಮ್ಯಾನೇಜ್ಮೆಂಟಿಗೂ ಕೂಡ ಲಾಭ ಆಗುತ್ತೆ. ಆ ಮ್ಯಾನೇಜ್ಮೆಂಟ್ ಲಾಭ ಆದರೆ ವೇತನವನ್ನು, ಅಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ವೇತನವನ್ನು ಹೆಚ್ಚಿಗೆ ಮಾಡುತ್ತಾರೆ ಹಾಗೂ ಸೌಲಭ್ಯವನ್ನು ಹೆಚ್ಚಿಗೆ ಮಾಡುತ್ತಾರೆ. ಸೊ ಇದೇ ರೀತಿಯಾಗಿ ಇಲ್ಲಿ ನಾವೀನ್ಯತೆ ಮತ್ತು ಬೆಳವಣಿಗೆಗೆ ಅವಶ್ಯಕವಾದ ಮುಖ್ಯವೆಂದರೆ ಸಂಘರ್ಷಣವೆಂದು ಹೇಳುವ ವಿಧಾನವೇ ಪ್ಲೂರಲಿಸ್ಟಿಕ್ ವಿಧಾನ, ಅಂದರೆ ಬಹುತ್ವದ ವಿಧಾನವಾಗಿದೆ. Next, the next point is that in pluralistic approach it says that different interests of employee and employer. Now that means employee always wish to have greater wages and employer always wish to have more growth in his organization and more profit to him, right? In Kannada we can see that ಉದ್ಯೋಗಿ ಮತ್ತು ಉದ್ಯೋಗಿಯ ವಿಭಿನ್ನ ಆಸಕ್ತಿ, ಅಂದರೆ ಉದ್ಯೋಗಿ ಹಾಗೂ ಉದ್ಯೋಗದಾತರ ಇಬ್ಬರೂ ಆಸಕ್ತಿ ಬೇರೆ ಬೇರೆ ಇರುತ್ತದೆ. ಉದ್ಯೋಗಿ ಆಸಕ್ತಿ ಏನು, ನನ್ನ ವೇತನ, ನನಗೆ ಸಿಗುವ ಸೌಲಭ್ಯ, ನನಗೆ ಸಿಗ್ತಕ್ಕಂಥ ಸೌಕರ್ಯಗಳು ಹೆಚ್ಚಿಗೆ ಆಗಬೇಕನ್ನುವುದು ಉದ್ಯೋಗಿಯ ಆಸಕ್ತಿ. ಅದೇ ಉದ್ಯೋಗದಾತನ ಆಸಕ್ತಿ ಏನು, ನನ್ನ ಲಾಭ ಹೆಚ್ಚಿಗೆ ಆಗಬೇಕು. ಈ ಎರಡೂ ಆಸಕ್ತಿಗಳನ್ನು ಸಮಾನವಾಗಿ ನೋಡ್ತಕ್ಕಂಥ ಅಪ್ರೋಚ್ ಯಾವುದಂದರೆ ಪ್ಲೂರಲಿಸ್ಟಿಕ್ ಅಪ್ರೋಚ್. ನೆಕ್ಸ್ಟ್, ಫೋಕಸ್ ಈಸ್ ಆನ್ ಎಂಪ್ಲಾಯಿ ಪ್ರೊಟೆಕ್ಷನ್. ಪ್ಲೂರಲಿಸ್ಟಿಕ್ ಅಪ್ರೋಚ್ ಅಂದರೆ ಬಹುತ್ವದ ವಿಧಾನ, ಇಟ್ ಫೋಕಸಸ್ ಆನ್ ಎಂಪ್ಲಾಯಿ ಪ್ರೊಟೆಕ್ಷನ್, ಅಂದರೆ ಉದ್ಯೋಗಿಗಳ ರಕ್ಷಣೆಯ ಮೇಲೆ ಗಮನ ಹರಿಸಲಾಗುವುದು. ಉದ್ಯೋಗಿಗಳ ರಕ್ಷಣೆಯ ಮೇಲೆ ಗಮನ ಹರಿಸುವ ವಿಧಾನ ಯಾವುದು ಎಂದರೆ ಬಹುತ್ವದ ವಿಧಾನ, ದಟ್ ಮೀನ್ಸ್ ಪ್ಲೂರಲಿಸ್ಟಿಕ್ ಅಪ್ರೋಚ್. ನೆಕ್ಸ್ಟ್ ಪಾಯಿಂಟ್, decentralized control and management is to mediate, right? Workers participation. Simple, I will try to explain this. What is decentralized control? See, if you are working in an organization and there is a committee for a mess that provides lunch and dinner for you.
Now the management will try to involve one employee, at least one employee, in the committee of mess, where you will decide the menu that will be served for you in the lunch and breakfast. This is nothing but workers' participation. Workers' participation is proposed by which kind of approach? It is nothing but pluralistic approach. ಅಂದರೆ ವಿಕೇಂದ್ರೀಕೃತ ನಿಯಂತ್ರಣ ಮತ್ತು ನಿರ್ವಹಣೆಯು ಮಧ್ಯಸ್ಥಿಕೆ ವಹಿಸುತ್ತದೆ. ಯಾವುದೇ ಆದ ಕಾನ್ಫ್ಲಿಕ್ಟ್ ಇರುವಾಗ ನಿರ್ವಹಣಾ ಪ್ರಾಧಿಕಾರ ಮಧ್ಯಸ್ಥಿಕೆ ವಹಿಸುತ್ತದೆ. ಅದೇ ನಾವು ಏಕೀಕೃತ ವಿಧಾನದಲ್ಲಿ ನೋಡಿದಾಗ ನಿರ್ವಹಣಾ ಪ್ರಾಧಿಕಾರ ನಿಮಗೆ ಹುಕುಮತ್ತು ಮಾಡುತ್ತದೆ, ಅಂದರೆ ಅದೇನು ಹೇಳುತ್ತೆ ಅದೇ ನಿಜ. ಆದರೆ ಇಲ್ಲಿ ಹಾಗಿಲ್ಲ, ಇದು ಕೇವಲ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ಉದ್ಯೋಗ ಮತ್ತು ಉದ್ಯೋಗದಾತರ ನಡುವೆ ಒಂದು ಸೊಲ್ಯೂಷನನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತದೆ. ಈಗ ವಿಕೇಂದ್ರೀಕೃತ ನಿಯಂತ್ರಣವೆಂದರೇನು? ಈಗ ನೀವು ಯಾವುದೇ ಆದ ಒಂದು ಆರ್ಗನೈಸೇಷನಲ್ಲಿ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಒಂದು ಮೆಸ್ ಇರುತ್ತೆ. ಆ ಮೆಸ್ಸು ನಿಮಗೆ ಡೈಲಿ ಮಧ್ಯಾಹ್ನ ಹಾಗೂ ರಾತ್ರಿ ಊಟವನ್ನು ನೀಡುತ್ತೆ. ಆ ಮೆಸ್ಸಿಗೆ ಒಂದು ಕಮಿಟಿ ಇರುತ್ತೆ. ಪ್ರತಿಯೊಬ್ಬ ಉದ್ಯೋಗಿಯನ್ನು ಆ ಕಮಿಟಿಯ ಒಬ್ಬ ಮೆಂಬರನ್ನು ಮಾಡಲಾಗುತ್ತದೆ. ಆಗ ನೀವು ನಿಮಗೆ ಲಂಚಿನಲ್ಲಿ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಯಾವ ಪದಾರ್ಥವನ್ನು ಬಡಿಸಬೇಕೆಂದು ನಿರ್ಧಾರ ಮಾಡುವ ಶಕ್ತಿಯನ್ನು ನಿಮಗೆ ಕೊಡಲಾಗುತ್ತದೆ. ಇದಕ್ಕೆ ನಾವು ವಿಕೇಂದ್ರೀಕೃತ ನಿಯಂತ್ರಣವೆಂದು ಹೇಳಬಹುದು. ಹೌದಾ? ನೆಕ್ಸ್ಟ್, ಫೋರ್ತ್ ಪಾಯಿಂಟ್, ಯೂನಿಯನ್ ಈಸ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಎಂಪ್ಲಾಯಿ ಆ್ಯಂಡ್ ಇನ್ಫ್ಲೂಯೆನ್ಸ್ ಡಿಸಿಷನ್ ಮೇಕಿಂಗ್. ಅಂದರೆ ಯೂನಿಯನ್ ಉದ್ಯೋಗಿಗಳ ಒಳ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಮೇಲೆ ಪ್ರಭಾವ ಬೀರುತ್ತದೆ. ಅಂದರೆ ಸಿಂಪಲ್, ಈಗ ನೀವು ಯಾವುದೇ ಆದೊಂದು ಆರ್ಗನೈಸೇಷನ್ ವರ್ಕ್ ಮಾಡ್ತಿದ್ದೀರಾ, ನೀವೇನು ಮಾಡ್ತೀರಾ, ನಿಮ್ಮ ಸಮಸ್ಯೆಯನ್ನು ಟ್ರೇಡ್ ಯೂನಿಯನ್ ಮುಂದೆ ತೊಗೊಂಡು ಹೋಗ್ತೀರಾ. ಆಗ ಟ್ರೇಡ್ ಯೂನಿಯನ್ ಏನು ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಕಡೆ ಹೋಗ್ತಾರೆ, ಅವರಿಗೆ ನಿಮ್ಮ ಸಮಸ್ಯೆಯನ್ನು ತಿಳಿಸುತ್ತಾರೆ. ಸೊ ಈ ಟ್ರೇಡ್ ಯೂನಿಯನ್ ಏನು ಮಾಡುತ್ತೆ ಅಂದರೆ ನಿಮ್ಮ ನಿರ್ವಹಣಾ ಪ್ರಾಧಿಕಾರದ ಯಾವುದೇ ಆದ ಒಂದು ನಿರ್ಧಾರದ ಮೇಲೆ ಇವರ ಪ್ರಭಾವವನ್ನು ಬೀರುತ್ತಾರೆ. ಯಾಕೆ, ಈಗ ನಿರ್ವಹಣಾ ಪ್ರಾಧಿಕಾರ ಏನೋ ಒಂದು ರ್ಯಾಡಿಕಲ್ ಅಂದರೆ ನಿಮಗೆ ಬೇಡವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಟ್ರೇಡ್ ಯೂನಿಯನ್ನು ಒತ್ತಾಯ ಮಾಡಿ ಕೆಲವೊಂದಷ್ಟು ಸಡಿಲಿಕೆಯನ್ನು ಮಾಡಿ ನಿಮಗೆ ಅನುಕೂಲವಾಗುವಂಥ ಮಾಡಬಹುದೆಂದು, ಇದಕ್ಕೆ ಪ್ರಭಾವ ಬೀರಲಾಗುವುದೆಂದು ಈ ಪ್ಲೂರಲಿಸ್ಟಿಕ್ ಅಪ್ರೋಚ್ ಹೇಳುತ್ತೆ. ಹೌದಾ? ನೆಕ್ಸ್ಟ್, ಸಮ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ವಿ ನೀಡ್ ಟು ರಿಮೆಂಬರ್ ಅಬೌಟ್ ಪ್ಲೂರಲಿಸ್ಟಿಕ್ ಅಪ್ರೋಚ್. First point is it promotes democracy. Do remember which approach promotes democracy, right? It is nothing but pluralistic approach. ಇದು ಪ್ರಜಾಪ್ರಭುತ್ವವನ್ನು ಉತ್ತೇಜಿಸುತ್ತದೆ. ಈಗ ನಿಮಗೆ ಎಕ್ಸಾಮಿನಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ಬೋದು, ಪ್ರಜಾಪ್ರಭುತ್ವವನ್ನು ಉತ್ತೇಜಿಸುವ ವಿಧಾನ ಯಾವುದು? ಎಕ್ಸಾಂಪಲ್ ಅಂದರೆ ಪ್ಲೂರಲಿಸ್ಟಿಕ್ ಅಪ್ರೋಚ್, ಬಹುತ್ವವಾದ ವಿಧಾನ. ಇದರಲ್ಲಿ ನಮಗೆ ಪರಿಹಾರ ವಿಧಾನವೇನು? ಪ್ಲೂರಲಿಸ್ಟಿಕ್ ಅಪ್ರೋಚ್ನಲ್ಲಿ ಪರಿಹಾರ ವಿಧಾನವೇನು? ಈಗ ಏಕೀಕೃತ ವಿಧಾನದಲ್ಲಿ ಪರಿಹಾರ ವಿಧಾನವೆಂದರೆ ಕೇವಲ ನಿರ್ವಹಣಾ ಪ್ರಾಧಿಕಾರ. ಏಕೆಂದರೆ ನಿರ್ವಹಣಾ ಪ್ರಾಧಿಕಾರ ಹುಕುಮತ್ ನಡೆಸುತ್ತೆ, ಅವರೇನು ಹೇಳ್ತಾರೆ ಅದೇ ನಿಜ. ಆದರೆ ಪ್ಲೂರಲಿಸ್ಟಿಕ್ ಅಪ್ರೋಚ್ ಅಂದರೆ ಬಹುತ್ವವಾದ ವಿಧಾನದಲ್ಲಿ ಹಾಗಿರುವುದಿಲ್ಲ. ಇನ್ ಪ್ಲೂರಲಿಸ್ಟಿಕ್ ಅಪ್ರೋಚ್ ದಿ ಸೇಸ್ ದ್ಯಾಟ್ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂದರೆ ಸಾಮೂಹಿಕ ಚೌಕಾಸಿ, ಇಬ್ಬರು ಟೇಬಲ್ ಮೀಟಿಂಗನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನು ಆಲೋಚಿಸಿ ಅದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಹಿಡಿಬೋದು. ಒಂದು ವೇಳೆ ಕಲೆಕ್ಟಿವ್ ಬಾರ್ಗೇನಿಂಗ್, ಇಫ್ ಅಟ್ ಆಲ್ ದರ್ ಇಸ್ ನಥಿಂಗ್ ಹ್ಯಾಪನ್ಸ್ ಇನ್ ಕಲೆಕ್ಟಿವ್ ಬಾರ್ಗೇನಿಂಗ್, ದೆನ್ ದೇ ವಿಲ್ ಗೋ ಫಾರ್ ಕನ್ಸಿಲೇಷನ್, ದಟ್ ಈಸ್ ರಾಜಿ. ದಟ್ ಮೀನ್ಸ್ ದೇರ್ ಶುಡ್ ಬಿ ಎ solution in between yourself. That means you should accept what the management is saying, or management should accept what you are saying. If at all this doesn't work, then there will be madhyastike, that is arbitration. A third party will be called in between you, that is employee and employer or management, and the third party is not connected to both of them. They will decide what will be the solution for that. This is the simple and main points of pluralistic approach. Next, the third approach, ಮೂರನೇ ವಿಧಾನವೆಂದರೆ ಮಾರ್ಕ್ಸ್ ವಿಧಾನ, ದಟ್ ಈಸ್ ಮಾರ್ಕ್ಸಿಸ್ಟ್ ಅಪ್ರೋಚ್. ದಿಸ್ ಥಿಯರಿ is proposed by Marx. He is the Marx. This theory is proposed by Marx. He is German philosopher, thinker, scientist, socialist, everything. He was a great thinker. He has given this approach in industrial relation. This approach is also called as radical approach because he always talks about being radical. ನಿಮಗೆ ಯಾವುದೇ ಆದ ಒಂದು ಸೊಲ್ಯೂಷನ್ ಬೇಕಾದರೆ ಎದ್ದು ಹೋರಾಡಬೇಕೆಂದು ಹೇಳುವ ಅಪ್ರೋಚ್ ಇದು. ಅದಕ್ಕೆ ಇದನ್ನು ರ್ಯಾಡಿಕಲ್ ಅಪ್ರೋಚ್ ಎಂದು ಕರೆಯುತ್ತಾರೆ.
The Marxist approach is also known as the radical perspective, and as the name suggests, it is based on the ideas of Karl Marx. ಕನ್ನಡದಲ್ಲಿ ನೋಡಬೇಕಾದ್ರೆ ಮಾರ್ಕ್ಸ್ವಾದಿ ವಿಧಾನವನ್ನು ರ್ಯಾಡಿಕಲ್ ಪರ್ಸ್ಪೆಕ್ಟಿವ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಕಾರ್ಲ್ ಮಾರ್ಕ್ಸ್ ಅವರ ವಿಚಾರಗಳನ್ನು ಆಧರಿಸಿದೆ. Most important points of Marxist approach. The core of the Marxist approach is based on the idea that the economic activities of production and manufacturing are majorly controlled by capitalists whose only objective is to maximize their profit and exploit the workers. Simple. It speaks that there is a conflict in between two classes. One is rich and another one is poor. Who are poor? The workers who are working in the organization are poor, and who has established the organization are rich, and there is a conflict in between these two. This is nothing but the Marx approach. ಕನ್ನಡದಲ್ಲಿ ನೋಡಬೇಕಾದ್ರೆ ಮಾರ್ಕ್ಸ್ ವಾದಿ ವಿಧಾನವು ಉತ್ಪಾದನೆ ಮತ್ತು ಆರ್ಥಿಕ ಚಟುವಟಿಕೆಗಳು ಪ್ರಮುಖವಾಗಿ ಬಂಡವಾಳಶಾಹಿಯಿಂದ ನಿಯಂತ್ರಿಸಲ್ಪಡುತ್ತದೆ ಎಂಬ ಕಲ್ಪನೆಯ ಮೇಲೆ ಆಧರಿಸಿದೆ. ಅಂದರೆ ಬಂಡವಾಳಶಾಹಿಗಳಿಂದ ಯಾವುದೇ ಆದ ಒಂದು ಆರ್ಗನೈಸೇಷನ್ ಸ್ಥಾಪಿತವಾಗಿರುತ್ತದೆ, ಅಲ್ಲಿ ನೀವು ಕೆಲಸಗಾರರು ವರ್ಕ್ ಮಾಡ್ತಿರ್ತಾರೆ. ಆದರೆ ಬಂಡವಾಳಶಾಹಿಗಳ ಮೇನ್ ಉದ್ದೇಶವೇನೆಂದರೆ ಅವರ ಲಾಭವನ್ನು ಹೆಚ್ಚಿಸುವುದು. ಈ ಲಾಭವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಕೆಲಸಗಾರರ ಮೇಲೆ ಅವರು ಒತ್ತಡವನ್ನು ಹೇರುತ್ತಾರೆ. ಅವರ ಬಂಡವಾಳಶಾಹಿಗಳು ಏಕೈಕ ಉದ್ದೇಶ ಅವರ ಲಾಭ ಗರಿಷ್ಠಗೊಳಿಸುವುದು ಮತ್ತು ಕಾರ್ಮಿಕರ ಶೋಷಣೆ. ರೈಟ್. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಮಾರ್ಕ್ಸ್ ಅಪ್ರೋಚ್. Unequal distribution of wealth and power, inevitable of conflict, class poor and rich conflict, against capitalism. These are most important points of Marx approach. If at all we want to see in Kannada, ಸಂಪತ್ತು ಮತ್ತು ಅಧಿಕಾರದ ಅಸಮಾನ ವಿತರಣೆ. ವಾಟ್ ಅಂದರೆ ಏನು? ಈಗ ಯಾರ ಹತ್ರ ಭಾಳ ದುಡ್ಡು ಇರುತ್ತೆ ಅವರು ಒಂದು ಆರ್ಗನೈಸೇಷನ್ನ ಸ್ಥಾಪನೆ ಮಾಡ್ತಾರೆ, ರೈಟ್. ಯಾರು ಪೋರ್ ಇರ್ತಾರೆ ಅವರು ಈ ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾರೆ, ರೈಟ್. ಇವರು ಹೆಚ್ಚಿಗೆ ರೊಕ್ಕ ಇದ್ದವರು, ದುಡ್ಡಿದ್ದವರು, ಇವರು ಕಡಿಮೆ ದುಡ್ಡಿದ್ದವರು. ಈಗ ಏನಾಗುತ್ತೆ, ಇವರಿಬ್ಬರ ನಡುವೆ ಸಂಘರ್ಷಣವಾಗುತ್ತೆ, ಹೌದಾ? ಇಬ್ಬರ ನಡುವೆ ಸಂಘರ್ಷಣೆ ಆಗುತ್ತೆ. ಅದಕ್ಕೆ ಮಾರ್ಕ್ಸ್ ಏನು ಹೇಳ್ತಾರೆ, ಇವರಿಬ್ಬರ ಸಂಘರ್ಷಣೆ ಆಗಬೇಕಾದ್ರೆ ನಿಮ್ಮ ಹಕ್ಕನ್ನು ನೀವು ಪಡೆಯಬೇಕಾದರೆ ನೀವು ಇವರ ವಿರುದ್ಧ ಆಂದೋಲನವನ್ನು ಮಾಡಬೇಕು, ಹೋರಾಟವನ್ನು ಮಾಡಬೇಕು ಎಂದು ಹೇಳುವ ವಿಧಾನ ಯಾವುದಂದರೆ ಮಾರ್ಕ್ಸ್ ಅಪ್ರೋಚ್. ಅದಕ್ಕೆ ಇವ್ರು ಏನು ಹೇಳ್ತಾರೆ, ಸಂಘರ್ಷಣೆ ಅನಿವಾರ್ಯ. ಸಂಘರ್ಷಣೆ ಅನಿವಾರ್ಯ ಎನ್ನಲಿಕ್ಕೆ ಕಾರಣವೇನು? ಈಗ ಇವರು ಹೆಚ್ಚಿಗೆ ದುಡ್ಡು ಇದ್ದವರು ಶ್ರೀಮಂತರು, ಹೌದು, ಇವರು ಬಡವರ ಮಾತನ್ನು ಕೇಳುವುದಿಲ್ಲ. ನಿಮ್ಮ ಹಕ್ಕಿಗಾಗಿ ನೀವು ಹೋರಾಡಬೇಕು, ನೀವು ಸಂಘರ್ಷಣೆ ಮಾಡಲೇಬೇಕೆಂದು ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾರೆ. ದಟ್ ಈಸ್ ಇನ್ಎವಿಟಬಲ್ ಆಫ್ ಕಾನ್ಫ್ಲಿಕ್ಟ್. ದಟ್ ಮೀನ್ಸ್ ಸಂಘರ್ಷಣೆಯನ್ನು ನಾವು ತಡಿಲಿಕ್ಕೆ ಸಾಧ್ಯವಿಲ್ಲ. ವಿ ಕಾಂಟ್ ಅವಾಯ್ಡ್ ದಿ ಕಾನ್ಫ್ಲಿಕ್ಟ್. ದೇರ್ ವಿಲ್ ಬಿ ಕಾನ್ಫ್ಲಿಕ್ಟ್ ಇನ್ ಬಿಟ್ವೀನ್ ಮ್ಯಾನೇಜ್ಮೆಂಟ್, ದಟ್ ಈಸ್ ಕ್ಯಾಪಿಟಲಿಸ್ಟ್, and the poor people or the workers who are working in the organization. Next, there will be class, poor and rich class. He always talks about two class, that is one is poor and one is rich. Who are poor? The workers who are working in an organization are poor, and who are established the industry are nothing but capitalist and they are rich people. ಇವರೇನು ಹೇಳ್ತಾರೆ, ಅಲ್ಲಿ ಎರಡು ವರ್ಗಗಳಿರುತ್ತೆ, ಒಂದು ಬಡವರ್ಗ ಮತ್ತೊಂದು ಶ್ರೀಮಂತ ಸಂವರ್ಗ, ಹೌದಾ? ಈ ಎರಡು ವರ್ಗಗಳಿರುತ್ತೆ. ಈ ಇಬ್ಬರ ನಡುವೆ ಸಂಘರ್ಷಣವಾಗುತ್ತೆ. ಏಕೆ? ಒಬ್ಬರಿಗೆ ವೇತನ ಹೆಚ್ಚಿಗೆ ಬೇಕು, ಮತ್ತೊಬ್ಬವನಿಗೆ ಲಾಭ ಹೆಚ್ಚಿಗೆ ಬೇಕು. ಆ ಲಾಭದ ಸಲುವಾಗಿ ಬಡವರಿಗೆ ಇವನು ಒತ್ತಡವನ್ನು ಹೇರಿ ಅವರಿಗೆ ಶೋಷಣೆ ಮಾಡುತ್ತಿರುತ್ತಾನೆ, ಹೌದಾ? ಒಂದೇ ಒಂದು ಕಾರಣದಿಂದ ಸಂಘರ್ಷಣವಾಗುತ್ತದೆ ಮತ್ತು ಈ ಸಂಘರ್ಷವನ್ನು ತಡೆಯಲಿಕ್ಕೆ ಆಗುವುದಿಲ್ಲವೆಂದು ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ. ನೆಕ್ಸ್ಟ್, ದಿಸ್ ಕಾನ್ಸೆಪ್ಟ್ ಆರ್ ಅಪ್ರೋಚ್ ಈಸ್ ಅಗೇನ್ಸ್ಟ್ ಕ್ಯಾಪಿಟಲಿಸಮ್. ಅಂದರೆ ಬಂಡವಾಳಶಾಹಿಗಳ ವಿರುದ್ಧ ಈ ವಿಧಾನವು ಬಂಡವಾಳಶಾಹಿಗಳ ವಿರುದ್ಧವಿದೆ. ಡೆಮೋಕ್ರಸಿ, ಪ್ರಜಾಪ್ರಭುತ್ವವನ್ನು ಪ್ರತಿಪಾದಿಸುವ ಅಪ್ರೋಚ್ ಯಾವುದೆಂದರೆ ಪ್ಲೂರಲಿಸ್ಟಿಕ್ ಅಪ್ರೋಚ್, ಅಂದರೆ ಬಹುತ್ವವಾದಿ ಅಪ್ರೋಚ್. ಅದೇ ಕ್ಯಾಪಿಟಲಿಸ್ಟ್ ವಿರುದ್ಧ ಅಂದರೆ ಬಂಡವಾಳಶಾಹಿಗಳ ವಿರುದ್ಧ ಇರುವ ಅಪ್ರೋಚ್ ಅಥವಾ ವಿಧಾನ ಯಾವುದೆಂದರೆ ಅದು ಕಾರ್ಲ್ ಮಾರ್ಕ್ಸ್ ಅಪ್ರೋಚ್. ದ ಕಾನ್ಸೆಪ್ಟ್ ಆಫ್ ಸರ್ಪ್ಲಸ್ ಲೇಬರ್, ದಟ್ ಈಸ್ ಲೇಬರ್ ಆರ್ ವರ್ಕರ್ಸ್ always gets less paid in comparison of work. What does Karl Marx suggest is that the surplus labor concept. He introduced a new concept called surplus labor. That means if at all you are working for 1 hour, right,
and you need to get 100 rupees. But what does the capitalist do is that they will take the work of 1 hour, but they will pay you only 20 rupees. And the rest 80 rupees is gone to this capitalist, right? This is nothing but the surplus labor. That means whatever needs to be paid for an employee is not paid by the employer. ಹೆಚ್ಚುವರಿ ಶ್ರಮದ ಪರಿಕಲ್ಪನೆ ಮಾಡ್ತಕ್ಕಂಥ ವಿಧಾನ ಯಾವುದಂದರೆ ಮಾರ್ಕ್ಸ್ ವಿಧಾನ. ಅಂದರೆ ಶ್ರಮ ಅಥವಾ ಕಾರ್ಮಿಕರು ತಮ್ಮ ಕೆಲಸದ ಹೋಲಿಕೆಯಲ್ಲಿ ಕಡಿಮೆ ವೇತನವನ್ನು ಪಡೆಯುತ್ತಾರೆ. ಅಂದರೆ ಈಗ ನೀವು ಯಾವುದೇ ಒಂದು ಆರ್ಗನೈಸೇಷನಲ್ಲಿ ಅಥವಾ ಕಾರ್ಖಾನೆಯಲ್ಲಿ ವರ್ಕ್ ಮಾಡಿದರೆ ನಿಮಗೆ ಒಂದು ತಾಸಿಗೆ 100 ರೂಪಾಯಿ ಸಿಗಬೇಕಾಗುವಷ್ಟು ಕೆಲಸವನ್ನು ನೀವು ಮಾಡಿದ್ದೀರಾ. ಆದರೆ ಅಲ್ಲಿಯ ಓನರ್ ಅಥವಾ ಅಲ್ಲಿಯ ಉದ್ಯೋಗದಾತನ ಏನು ಮಾಡ್ತಾನೆ, ನಿಮಗೆ ಕೇವಲ 20 ರೂಪಾಯಿನ ಕೊಡ್ತಾನೆ. ಹೌದಾ, ನಿಮಗೆ ಕೇವಲ 20 ರೂಪಾಯಿ ಕೊಡ್ತಾನೆ. ಈಗ 80 ರೂಪಾಯಿ ಏನಾಗುತ್ತೆ, ಆ ಕ್ಯಾಪಿಟಲಿಸ್ಟ್ ಅಂದರೆ ಬಂಡವಾಳಶಾಹಿಯ ಕಿಶೆಯಲ್ಲಿ ಹೋಗುತ್ತೆ. ಆ 80 ರೂಪಾಯಿ ಹೋಗುತ್ತೆ ಅಲ್ಲ, ನಿಮಗೆ ಕೇವಲ 20 ರೂಪಾಯಿ ಸಿಗುತ್ತೆ. ಅದಕ್ಕೆ ಇವರು ಹೆಚ್ಚುವರಿ ಶ್ರಮದ ಪರಿಕಲ್ಪನೆ ಎಂದು ಕರೆಯುತ್ತಾರೆ. Next, trade union is needed. He says that trade union is compulsory for each and every organization. And as I have said you in the previous class, in order to register as a trade union, there should be minimum of 7 members in an organization that are working. ಇವನೇನು ಹೇಳ್ತಾನೆ, ಟ್ರೇಡ್ ಯೂನಿಯನ್ ಅಂದರೆ ನಿಮ್ಮ ನೌಕರರ ಒಕ್ಕೂಟ ಅಗತ್ಯವಿದೆ. ಏಕೆ, ನಿಮಗೆ ಸಂಘರ್ಷಣ ಮಾಡಬೇಕಾದ್ರೆ ಕೇವಲ ಒಬ್ಬೊಬ್ಬರೇ ಸಂಘರ್ಷಣ ಮಾಡಿದರೆ ನಡೆಯುವುದಿಲ್ಲ. ಆ ಎಂಪ್ಲಾಯಿ ಅಥವಾ ಬಂಡವಾಳಶಾಹಿ ವಿರುದ್ಧ ನೀವು ಸಂಘರ್ಷಣೆ ಮಾಡಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ನೀವು ಸಂಘರ್ಷಣೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ ನಿಮ್ಮ ಒಂದು ಒಕ್ಕೂಟ ಇರಲೇಬೇಕೆಂದು ಪ್ರತಿಪಾದಿಸುವ ವಿಧಾನವೆಂದರೆ ಮಾರ್ಕ್ಸ್ ವಿಧಾನ. What will be the next? Approaches to industrial relation. In this, there are 2 more approaches that are remaining that we need to study. One is Gandhian approach, ಗಾಂಧಿಯವರ ವಿಧಾನ. Systems approach ಅಂದರೆ system approach, right? These are 2 most important approaches that will be covered in the next class. Thank you for watching the video. If you are new to the channel, please do subscribe the channel and hit the bell icon so that you can get the notification whenever the video is uploaded. And for the PDF of this class, you can join the Telegram channel where the PDF will be shared. And within 1 month, we are releasing a book that contains MCQs of all the industrial relation and labor laws questions that are important for KE examination. Thanks for watching the video. Have a nice day. Bye.